ಜೆಡಿಎಸ್ ಈಗ ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ತಾ ಇದೆ. ಬಟ್ ಸುಮಲತಾ ವಿಚಾರದಲ್ಲಿ ಏನು, ಸುಮಲತಾ ಅವ್ರ ಕತೆ ಏನು? ಸೊ ಜೆಡಿಎಸ್ಗೆ ಮಂಡ್ಯ ಟಿಕೆಟ್ ತ್ಯಾಗ ಮಾಡಿದ್ರೆ ಸುಮಲತಾ ಅವರು ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಈಗ ಬಿಗ್ ಟ್ವಿಸ್ಟ್ ಅನ್ನ ಕೊಡ್ತಾ ಇದ್ದಾರೆ. ಸುಮಲತಾ ಜೆಡಿಎಸ್ಗೆ ಮಂಡ್ಯ ಟಿಕೆಟ್ ಅನ್ನ ಬಿಟ್ಟುಕೊಟ್ಟಿದ್ದಾರೆ. ಜೆಡಿಎಸ್ ಯಾರನ್ನಾದ್ರೂ ಕೂಡ ಅಭ್ಯರ್ಥಿಯನ್ನ ಮಾಡಿಕೊಳ್ಳಿ, ಸುಮಲತಾ ನಮ್ಮ ನಡುವೆ ರಾಜಕೀಯ ಚರ್ಚೆ ಇಲ್ಲ ಅಂತ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೊಂದು ರೀತಿಯಾಗಿ ಟಾಂಗ್ ಇದು. ಸೊ ಅವರು ಬಿಟ್ಕೊಟ್ಟಿದ್ದಾರೆ ಅಂತ ಹೇಳಿ ಕೆರಳಿಸುವಂಥ ಪ್ರಯತ್ನ ಇದು. ಅವರು ಜೆಡಿಎಸ್ ಬಿಟ್ಕೊಟ್ಬಿಟ್ಟಿದ್ದಾರೆ, ಹಾಗಾಗಿ ಅವ್ರು ರೆಬಲ್ ಆಗಬೇಕು ಅನ್ನುವಂಥ ರಾಜಕೀಯವಾಗಿ ಸ್ಟ್ರಾಟಜಿಗಳು ಅದನ್ನು ಮಾಡಿದ್ದಾರೆ. ಇವಾಗ ಬಿಜೆಪಿನಲ್ಲಿ ನಾನು ಕ್ಯಾಂಡಿಡೇಟ್ ಆಗೇಬೇಕು ಅಂತೇಳಿ ಫೈಟ್ ಮಾಡ್ತಾ ಇರ್ತಕ್ಕಂಥ ಸತ್ಯ ನಿಮಗೂ ಗೊತ್ತಿದೆ. ಇನ್ನೂ ಜನತಾದಳಕ್ಕೆ ಬಿಟ್ಕೊಟ್ಟಿದ್ದೀವಿ ಅಂತೇಳಿ ನಿನ್ನೆ ಘೋಷಣೆ ಆಗಿದೆ. ಈಗ ಜನತಾದಳದರೇ ಕ್ಯಾಂಡಿಡೇಟ್ನ ಘೋಷಣೆ ಮಾಡ್ತಕ್ಕಂಥದ್ದು. ಇದು ನಿನ್ನೆವರೆಗೂ ಅವರು ಬಿ ಜೆ ಪಿಗೆ ಸೇರುತ್ತಾ, ಸುಮಲತವ್ರಿಗೆ ಕೊಡ್ತಾರಾ ಅಥವಾ ಜನತಾದಳಕ್ಕೆ ಬಿಟ್ಕೊಡ್ತಾರಾ ಅನ್ನೋ ಒಂದು ಆತಂಕ ಇತ್ತು. ನಿನ್ನೆ ಅವರ ಪಾರ್ಟಿಯ ಮುಖ್ಯಸ್ಥರು ಕೋಲಾರ ಮತ್ತು ಮಂಡ್ಯ ಇದು ಹಾಸನ ಮೂರನ್ನು ಜನತಾದಳಕ್ಕೆ ಬಿಟ್ಟಿದ್ದೀವಿ ಅಂತ ಹೇಳಿದ್ಮೇಲೆ ಈಗ ಉಳಿದಿರ್ತಕ್ಕಂಥ ಸುಮಲತನ ಹೆಸರು ಘೋಷಣೆ ಮಾಡಲಿ ಅಥವಾ ಪುಟ್ಟರಾಜನ ಹೆಸರು ಘೋಷಣೆ ಮಾಡಲಿ, ತಮ್ಮನ ಹೆಸರು ಘೋಷಣೆ ಮಾಡಲಿ, ನಮ್ಮ ತಾಲೂಕಿನ ಭಾಳ ಸೀನಿಯರ್ ಲೀಡ್ರು ಅವರೇ ಇರೋದ್ರಲ್ಲಿ ಬೆಟರು ಅಂತ ಓಡಾಡ್ತಾವ್ರಲ್ಲ ಸುರೇಶ್ ಗೌಡ್ರು, ಅವ್ರನ್ನ ಘೋಷಣೆ ಮಾಡಲಿ. ಓಕೆ, ನನ್ನ ಸಹೋದ್ಯೋಗಿ ರೋಹಿತ್ ದೇವರಹಳ್ಳಿನೊಂದಿಗೆ ಈಗ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮಂಡ್ಯದಿಂದ. ರೋಹಿತ್, ಏನ್ ಕತೆ ಮಂಡ್ಯದಲ್ಲಿ ಈಗ ಚಲುವರಾಯಸ್ವಾಮಿ ಅವರು ಒಂಥರ ಈಗ ಯಾರು ಬರ್ತಾರೆ ಅನ್ನೋ ವಿಚಾರದಲ್ಲಿ ಆತಂಕದಲ್ಲಿದ್ದಾರೋ ಅಥವಾ ಬರಲಿ ಯಾರಾದರೂ ನೋಡ್ಕೊಳ್ತೀನಿ ಅಂತ ಇದ್ದಾರೋ ಒಂಥರ ಮಾತನಾಡ್ತದೆ ಚಲುವರಾಯಸ್ವಾಮಿ ಅವರು. ಏನು ಮಾತಿನ ವಿಶ್ಲೇಷಣೆ? ಅರವಿಂದ್, ಕಳೆದ ಒಂದು ತಿಂಗಳಿಂದಲೂ ಕೂಡ ಮಂಡ್ಯದಲ್ಲಿ ಪ್ರೋ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಂಥದ್ದು ಕಾಂಗ್ರೆಸ್. ಯಾಕಂದ್ರೆ ಒಂದು ತಿಂಗಳಿಂದಲೇ ಕೂಡ ಅಭ್ಯರ್ಥಿಯನ್ನು ಘೋಷಣೆ ಮಾಡಿಕೊಂಡು ಕಾಲಿಗೆ ಚಕ್ರ ಕೊಟ್ಕೊಂಡು ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಓಡಾಡ್ತಿದ್ರು. ಇದೀಗ ಬಿಜೆಪಿ ಜೆಡಿಎಸ್ ಮೈತ್ರಿ ಟಿಕೆಟ್ ಯಾರಿಗೆ ಸಿಗುತ್ತೆ ಅದ್ರ ಮೇಲೆ ಇನ್ನೊಂದಷ್ಟು ಸ್ಟ್ರಾಟಜಿ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿದ್ರು. ಇದೀಗ ಬಹುತೇಕ ಜೆಡಿಎಸ್ಗೆ ಕನ್ಫರ್ಮ್ ಆಗಿ ಟಿಕೆಟ್ ಇದೀಗ ಬಿಟ್ಕೊಟ್ಟಿರುವಂಥದ್ದು ಬಿಜೆಪಿ. ಈ ನಿಟ್ಟಿನಲ್ಲಿ ಸುಮಲತಾ ಅವರು ಪಕ್ಷೇತರ ಹೋಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಕನ್ಫ್ಯೂಷನ್ ಕೂಡ ಸ್ಟಾರ್ಟ್ ಆಗಿತ್ತು. ಆ ನಿಟ್ಟಿನಲ್ಲಿ ಸುಮಲತಾ ಅವರಿಗೆ ಟಾಂಗ್ ಕೊಡೋ ವಿಚಾರ ಆಗ್ಬೋದು, ಮತ್ತೆ ಎಲ್ಲೊಂದ್ ಕಡೆ ಹಿಂದ್ಗಡೆಯಿಂದ ಅವರ ಮಾತಿನಿಂದಾಗಿ ಕೆರಳಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದಾವ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ಗೆ ಅಷ್ಟೊಂದು ಈಸಿ ಅಂತೂ ಅಲ್ಲ, ತುಂಬಾ ಕಠಿಣವಾಗಿ ಸವಾಲುಗಳಿರುತ್ತೆ. ಆ ನಿಟ್ಟಿನಲ್ಲಿ ಬೇರೆ ಆಪ್ಷನ್ಗಳನ್ನ ಹುಡ್ಕೋದಾದ್ರೆ ಮಾತಿನ ಅಸ್ತ್ರದ ಮೂಲಕವಾಗಿ ಇನ್ನೊಬ್ಬರನ್ನ ಕೆಣಕಿ ಒಂದು ರೀತಿಯಾಗಿ ಪಾಸಿಬಿಲಿಟೀಸ್ ರಾಜಕೀಯವಾಗಿ ಎಷ್ಟು ಪ್ಲಸ್ ಪಾಯಿಂಟ್ಗಳಾಗುತ್ತೆ ಅದನ್ನ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಚಲುವರಾಯಸ್ವಾಮಿ ಅವರು ಮಾತನಾಡಿದಂಗೆ ಕಾಣ್ತಾ ಇದೆ. ಒಂದ್ ಕಡೆ ಸುಮಲತಾ ಅಂಬರೀಶ್ ಅವರ ಪರವಾಗಿ ಸಾಫ್ಟ್ ಕಾರ್ನರ್ ಕೂಡ ಮಾತಾಡಿದ್ದಾರೆ. ಯಾಕಂದ್ರೆ ವೈಯಕ್ತಿಕವಾಗಿ ಅವರೊಟ್ಟಿಗೆ ನಾವು ತುಂಬಾ ಚೆನ್ನಾಗಿದ್ದೀವಿ, ಆದರೆ ರಾಜಕೀಯವಾಗಿ ಈವರು ಕೂಡ ನಾನು ಮಾತನಾಡಿಲ್ಲ, ಮುಂದೆಯೂ ಕೂಡ ಮಾತಾಡುವಂತ ಪ್ರಸಂಗ ಬಂದಾಗ ಮುಂದೆ ನೋಡ್ಕೊಳ್ಳೋಣ ಅನ್ನೋ ರೀತಿಯಾಗಿ ಮಾತನಾಡಿದ್ದಾರೆ. ಈ ಮಾತಿನ ಒಂದು ಸಮರ ಎಲ್ಲಿವರೆಗೂ ಕೊಂಡು ಹೋಗುತ್ತೆ? ಯಾಕಂದ್ರೆ ಕುಮಾರಸ್ವಾಮಿ ಅವರೇ ಸ್ವತಃ ಮಂಡ್ಯ ಕ್ಷೇತ್ರಕ್ಕೆ ಬಂದು ನಿಂತ್ಕೊಂಡ ಸಂದರ್ಭದಲ್ಲಿ ಈ ಮಾತಿನ ತಾರಕ ಮತ್ತಷ್ಟು ಏರುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅವರು